ವಾತಾವರಣ ಭಾಳಷ್ಟು ಚೆನ್ನಾಗಿದೆ. ಪ್ರತಿ ಬಾರಿ ನಾವು ಚುನಾವಣೆ ಮಾಡ್ತಾಯಿದ್ವಿ, ಆದರೆ ಈ ಬಾರಿ ಜನತೆ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಜನತೆ ಅನೇಕ ವರ್ಷಗಳಿಂದ ಶಾಮನೂರು ಮನೆತನದವ್ರಿಗೆ ಅವಕಾಶ ಕೊಟ್ವಿ. ಅವ್ರನ್ನ ಭೇಟಿ ಆಗಲಿಕ್ಕಾಗಲ್ಲ, ಸಾಮಾನ್ಯ ಜನರನ್ನ ಮುಖ ಅವ್ರು ನೋಡೋಕ್ಕಾಗಲ್ಲ. ಹಾಗಾಗಿ ಜನತೆ ಈ ಬಾರಿ ಚುನಾವಣೆ ಮಾಡ್ತಾಯಿದ್ದಾರೆ. ಅವರ ಭ್ರಷ್ಟಾಚಾರ, ಅವರ ಶ್ರೀಮಂತಿಕೆಯ ವಿರುದ್ಧ ಜನಸಾಮಾನ್ಯರನ್ನು ಗೆಲ್ಲಿಸ್ತೀವಿ ಅಂತೇಳಿ ಜನತೆ ಈ ಚುನಾವಣೆಯನ್ನು ಮಾಡ್ತಿರ್ತಕ್ಕಂಥದ್ದೇ ವಿಶೇಷ. ಅಲ್ರಿ, ಅವ್ರ ತಂದೆ ಎಸ್ ಮಲ್ಲಿಕಾರ್ಜುನ ಅವರು ತಳಬಾಳು ಹುಣ್ಣಿಮೆಯಲ್ಲಿ ನಾಳೆ 18 ವರ್ಷಕ್ಕೆ 2000 ಎಕರೆ ತಗೊಂಡಿದ್ದೆ ಅಂದ. ಆ 2000 ಎಕರೆ ಇದೆಯಲ್ಲ, ಎಲ್ಲ ಬೇನಾಮಿಯಲ್ಲಿದೆ. ಆ ಮಾರಾಯಿಂಗೆ ನಾನು 2000 ಎಕರೆ 18 ವರ್ಷಕ್ಕೆ ತಗೊಂಡಿದ್ದೀನಿ ಅಂದರೆ ತೋರ್ಸಪ್ಪ 2000 ಎಕರೆ ಅಂದರೆ ಅದೆಲ್ಲ ಬೇನಾಮಿಯಲ್ಲಿದೆ. ಅವ್ರಿಗೆ ಈ ಚುನಾವಣೆ ಅರ್ಥ ಆಗ್ತಾ ಇಲ್ಲ. ಅವರು ಮಾನಸಿಕವಾಗಿ ಅಸಮತೋಲನೆ ಆಗಿದೆ. ನಿಜವಾಗ್ಲೂ ಈ ಚುನಾವಣೆ ಅವ್ರಿಗೆ ಅರ್ಥ ಆಗಲ್ಲ. ಜನರು ಅವ್ರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ ಸರ್ ಈ ಸತಿ? ಎಲ್ಲರೂ ಒಟ್ಟಾಗಿ ಕೆಲಸ, ಯಾಕೆಂದರೆ ಜನತೆನೇ ಚುನಾವಣೆ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ಎಷ್ಟು ಒಂದು ಅವ್ರನ್ನ ಸೋಲಿಸ್ಬೇಕು ಅಂತ ಗುರಿ ಇದೆಯೋ ಅದು 2 ಪಟ್ಟು ಜನಸಾಮಾನ್ಯರಿಗಿದೆ. ಈ ಬಾರಿ BJPಗೆ ಅವಕಾಶ ಕೊಡಬೇಕು. ಅಲ್ಪಸಂಖ್ಯಾತರಿಗೆ ಇಷ್ಟು ಚುನಾವಣೆಗಳ ಆಗಿರ್ತಕ್ಕಂಥ ನೋವು ಯಾವುದೇ ಕಾರಣಕ್ಕೂ ಅವ್ರು ಮರೆಯಲ್ಲ. ಅವ್ರ ನೋವಿಗೆ ಸರಿಯಾದಂಥ ಔಷಧಿಯನ್ನು ಯಾರಿಗೆ ಕೊಡಬೇಕೋ ಕೊಡ್ತಾರೆ. ವಾತಾವರಣ ಭಾಳಷ್ಟು ಚೆನ್ನಾಗಿದೆ. ಪ್ರತಿ ಬಾರಿ ನಾವು ಚುನಾವಣೆ ಮಾಡ್ತಾಯಿದ್ವಿ, ಆದರೆ ಈ ಬಾರಿ ಜನತೆ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಜನತೆ ಅನೇಕ ವರ್ಷಗಳಿಂದ ಶಾಮನೂರು ಮನೆತನದವ್ರಿಗೆ ಅವಕಾಶ ಕೊಟ್ವಿ. ಅವ್ರನ್ನ ಭೇಟಿ ಆಗಲಿಕ್ಕಾಗಲ್ಲ, ಸಾಮಾನ್ಯ ಜನರನ್ನ ಮುಖ ಅವ್ರು ನೋಡೋಕ್ಕಾಗಲ್ಲ. ಹಾಗಾಗಿ ಜನತೆ ಈ ಬಾರಿ ಚುನಾವಣೆ ಮಾಡ್ತಾಯಿದ್ದಾರೆ. ಅವರ ಭ್ರಷ್ಟಾಚಾರ, ಅವರ ಶ್ರೀಮಂತಿಕೆಯ ವಿರುದ್ಧ ಜನಸಾಮಾನ್ಯರನ್ನು ಗೆಲ್ಲಿಸ್ತೀವಿ ಅಂತೇಳಿ ಜನತೆ ಈ ಚುನಾವಣೆಯನ್ನು ಮಾಡ್ತಿರ್ತಕ್ಕಂಥದ್ದೇ ವಿಶೇಷ. ಅಲ್ರಿ, ಅವ್ರ ತಂದೆ ಎಸ್ ಮಲ್ಲಿಕಾರ್ಜುನ ಅವರು ತಳಬಾಳು ಹುಣ್ಣಿಮೆಯಲ್ಲಿ ನಾಳೆ 18 ವರ್ಷಕ್ಕೆ 2000 ಎಕರೆ ತಗೊಂಡಿದ್ದೆ ಅಂದ. ಆ 2000 ಎಕರೆ ಇದೆಯಲ್ಲ, ಎಲ್ಲ ಬೇನಾಮಿಯಲ್ಲಿದೆ. ಆ ಮಾರಾಯಿಂಗೆ ನಾನು 2000 ಎಕರೆ 18 ವರ್ಷಕ್ಕೆ ತಗೊಂಡಿದ್ದೀನಿ ಅಂದರೆ ತೋರ್ಸಪ್ಪ 2000 ಎಕರೆ ಅಂದರೆ ಅದೆಲ್ಲ ಬೇನಾಮಿಯಲ್ಲಿದೆ. ಅವ್ರಿಗೆ ಈ ಚುನಾವಣೆ ಅರ್ಥ ಆಗ್ತಾ ಇಲ್ಲ. ಅವರು ಮಾನಸಿಕವಾಗಿ ಅಸಮತೋಲನೆ ಆಗಿದೆ. ನಿಜವಾಗ್ಲೂ ಈ ಚುನಾವಣೆ ಅವ್ರಿಗೆ ಅರ್ಥ ಆಗಲ್ಲ. ಜನರು ಅವ್ರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತಾರೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀರಿ ಸರ್ ಈ ಸತಿ? ಎಲ್ಲರೂ ಒಟ್ಟಾಗಿ ಕೆಲಸ, ಯಾಕೆಂದರೆ ಜನತೆನೇ ಚುನಾವಣೆ ಮಾಡ್ತಾ ಇದ್ದಾನೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷ ಎಷ್ಟು ಒಂದು ಅವ್ರನ್ನ ಸೋಲಿಸ್ಬೇಕು ಅಂತ ಗುರಿ ಇದೆಯೋ ಅದು 2 ಪಟ್ಟು ಜನಸಾಮಾನ್ಯರಿಗಿದೆ. ಈ ಬಾರಿ BJPಗೆ ಅವಕಾಶ ಕೊಡಬೇಕು. ಅಲ್ಪಸಂಖ್ಯಾತರಿಗೆ ಇಷ್ಟು ಚುನಾವಣೆಗಳ ಆಗಿರ್ತಕ್ಕಂಥ ನೋವು ಯಾವುದೇ ಕಾರಣಕ್ಕೂ ಅವ್ರು ಮರೆಯಲ್ಲ. ಅವ್ರ ನೋವಿಗೆ ಸರಿಯಾದಂಥ ಔಷಧಿಯನ್ನು ಯಾರಿಗೆ ಕೊಡಬೇಕೋ ಕೊಡ್ತಾರೆ.